ಲಕ್ಷ್ಮಿ, ಏನೋ ಹೇಳಬೇಕು ಅಂತ ಕರ್ಕೊಂಬಂದಲ್ಲ, ಏನು ವಿಷಯ ಹೇಳು. ಏನು ಮುಚ್ಚಡಕ್ಕೆ ಹೋಗ್ಬಿಡ. ಶಿಲ್ಪನ್ ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ. ಏನಕ್ಕೆ ಅವಳು ಆ ಥರ ಮಾಡ್ತಿದ್ದಾಳೆ ಅಂತ ಏನು ಹೇಳ್ಬಿಡು ಲಕ್ಷ್ಮಿ. ಅದು ರೀ, ನಾನು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನಿಮಗೆ. ಅದು ಅದು ನೆನ್ನೆ ಏನಾಯಿತು ಅಂತ ಅಂದರೆ. ಲಕ್ಷ್ಮಿ, ನನಗೆ ಸುಮ್ಮನೆ ಟೆನ್ಷನ್ ಕೊಡ್ತಿದ್ಯಾ ನೀನು. ಮೊದಲೇ ಆಫೀಸ್ ಕೆಲಸದಲ್ಲಿ ನಂಗೆ ತಲೆ ಕೆಟ್ಟೋಗಿದೆ, ಅದ್ರ ಮಧ್ಯದಲ್ಲಿ ಇದು ಬೇರೆನಾ? ಅದೇನಾಯಿತು ಹೇಳು ಲಕ್ಷ್ಮಿ. ಇಲ್ಲಪ್ಪ, ನಾನು ಹೇಳಿಬಿಡ್ತೀನಿ. ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ, ನಾನು ನಿಮ್ಮ ತಂಗಿ ಬಗ್ಗೆ ಚಾಡಿ ಹೇಳ್ತಿದ್ದೀನಿ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ನಾನು ಇರೋ ವಿಷಯನ ನಾನು ಹೇಳಿಬಿಡ್ತೀನಿ ರೀ ನಿಮ್ಮ ಹತ್ರ. ರೀ, ಅದು ಶಿಲ್ಪ ಯಾವುದೋ ಹುಡುಗನ ಲವ್ ಮಾಡ್ತಿದ್ದಾಳೆ ರೀ. ಅವನ ಜೊತೆನೇ ಹೊರಗಡೆ ಹೋಗಿದ್ದು ಇವತ್ತು. ನನಗೆ ಗೊತ್ತಿತ್ತು ವಿಷಯ ಅವನ ಜೊತೆ ಹೋಗ್ತಾ ಇದ್ದಾಳೆ ಅಂತ. ಆದರೆ ನನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ ರೀ. ಅತ್ತೆಯವ್ರಿಗೆ ಹೇಳೋಣ ಅಂತ ಅಂದ್ಕೊಂಡೆ. ಹೇಳಿದ್ರೆ ತಪ್ಪಾಗುತ್ತೇನೋ, ಒಂದು ಮಾತು ನಿಮಗೆ ಹೇಳಿಬಿಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಯಾಕೋ ತಡಿ ನಾನೇ ಕಂಡಿಡಿಯೋಣ, ಆಮೇಲೆ ನೋಡೋಣ ಅಂತ ಸುಮ್ಮನಾದೆ ರೀ. ನೋಡಿದ್ರೆ ಹೀಗೆಲ್ಲ ಆಗೋಗ್ಬಿಟ್ಟಿದೆ. ದಯವಿಟ್ಟು ಕ್ಷಮಿಸ್ಬಿಡಿ ನನ್ನನ್ನು. ನನಗೆ ಮುಂಚೆನೇ ಹೇಳಬೇಕಿತ್ತು ನಿಮಗೆ. ಹೇಳಿದಿದ್ರೆ ಈಗೆಲ್ಲ ಆಗ್ತಿರ್ಲಿಲ್ವೇನೋ. ಏನು ಮಾಡಲಿ ನಾನು? ತಪ್ಪಾಯ್ತು ರೀ. ಅಲ್ಲ, ಎಂಥ ಕೆಲಸ ಮಾಡಿದೆ ಲಕ್ಷ್ಮಿ. ನನಗೊಂದು ಫೋನ್ ಮಾಡಿ ತಿಳಿಸ್ಬೇಕು ತಾನೆ ಹಿಂಗೆ ಅಂತ. ಏನೋ ಮಾಡ್ತಿದ್ದೆ ನಾನು. ಅವಳಿಗೆ ಫೋನ್ ಮಾಡಿ ಬುದ್ಧಿ ಹೇಳೋದು, ಇಲ್ಲ ಅಮ್ಮಂಗೆ ಹೇಳೋದು, ಏನೋ ಒಂದು ಮಾಡ್ತಾಯಿದ್ದೆ. ನೀನು ತಪ್ಪು ಮಾಡಿದೆ. ನೋಡು, ಆಲೆ ಕುಡಿಯೋದು ಬೇರೆ ಕಲ್ತ್ಕೊಬಂದ್ಬಿಟ್ಟಿದ್ದಾಳೆ. ಒಂದು ಸತಿ ಕಲ್ತ್ಕೊಂಡ್ರೆ ತುಂಬ ಕಷ್ಟ ಅಲ್ವಾ, ನಿನಗೆ ಗೊತ್ತಲ್ವಾ? ಹೌದೌದು ಹೌದು ರೀ. ಏನು ಮಾಡೋದು? ನನಗೆ ತುಂಬ ಭಯ ಆಗ್ತಾ ಇದೆ ರೀ ನನಗೆ. ಈಗ ಭಯ ಪಡ್ಕೊಂಡು ಏನು ಪ್ರಯೋಜನ ಹೇಳು? ಮುಂಚೆನೇ ಹೇಳಬೇಕಿತ್ತು. ಈ ಮನೆ ಸೊಸೆ ನೀನು, ಸ್ವಲ್ಪ ಜವಾಬ್ದಾರಿ ಬೇಡವಾ ನಿನಗೆ? ಈ ಥರ ಮುಚ್ಚಿಡೋದು ಸರಿನಾ? ನನ್ನ ಹತ್ರನಾದರೂ ಹೇಳ್ಬೇಕು ತಾನೆ, ಅಮ್ಮನ ಹತ್ರ ಬೇಡ. ಅವ್ರು ಗಾಬರಿ ಆಗ್ತಾರೆ. ನನ್ನ ಹತ್ರ ಹೇಳ್ಬೇಕು ತಾನೆ ನೀನು. ಇನ್ಮೇಲೆ ಅಷ್ಟೇ ನಾನು ಹೇಳ್ತಾ ಇದ್ದೀನಿ ನೋಡು, ಸೀರಿಯಸ್ ಆಗಿ. ಏನೇ ವಿಷಯ ಆಗಲಿ, ಚಿಕ್ಕ ಪುಟ್ಟದಾಗಲಿ, ಏನೇ ಆಗಲಿ, ಅದು ನನಗೆ ಹೇಳಲೇಬೇಕು ನೀನು. ಯಾವುದೇ ಕಾರಣಕ್ಕೂ ಏನನ್ನೂ ಮುಚ್ಚಿಡೋ ಆಗಿಲ್ಲ, ಗೊತ್ತಾಯ್ತಾ? ಸಾಕಾಗೋಗಿದೆ ನನಗೆ. ಆಫೀಸಲ್ಲಿ ನೋಡಿದ್ರೆ 108 ಟೆನ್ಷನು. ನನ್ನ ಕಷ್ಟ ಯಾರು ಕೇಳ್ತಾರೆ? ಮನೆಗೆ ಬಂದರೆ ಇವೆಲ್ಲ ನೋಡಬೇಕು ನಾನು. ಛೇ ರೀ, ತಪ್ಪಾಯ್ತು ರೀ. ಬೇಜಾರು ಮಾಡ್ಕೊಂಬಿಡ್ರಿ, ಕೋಪ ಮಾಡ್ಕೊಬಿಡ್ರಿ ರೀ. ರೀ, ಛೇ, ಎಂಥ ಕೆಲಸ ಆಗೋಯ್ತು. ನಾನು ಹೇಳಬೇಕಿತ್ತು ಇವರಿಗೆ. ನನಗೇನು ಗೊತ್ತಿತ್ತು ಹೀಗೆಲ್ಲ ಆಗುತ್ತೆ ಅಂತ. ಏನು ಮಾಡಲಿ ನಾನು ಇವಾಗ? ನಾಳೆ ಹನಿಮೂನಿಗೆ ಬೇರೆ ಹೋಗೋದಿತ್ತು. ಛೇ, ಏನು ಮಾಡ್ತಾರೋ ಏನೋ, ಈ ಥರ ಬೇಜಾರು ಮಾಡಿಕೊಂಡು ಹನಿಮೂನಿಗೆ ಹೇಗೆ ಹೋಗಲಿ ನಾನು? ಹೇಗೆ ಮಾತಾಡಲಿ ಇವ್ರ ಜೊತೆಗೆ? ದೇವರೇ, ಏನು ಮಾಡಲಿ? ಯಾರ ಹತ್ರ ಹೇಳಿ ನಾನು? ಓ, ಬಂತ ನನ್ನ ರೂಮು. ಕರೆಕ್ಟಾಗೆ ಬಂದಿದ್ದೀನಿ. ಇದು ನನ್ನ ರೂಮಾ ಇಲ್ಲ ನಮ್ಮ ಅಣ್ಣನ ರೂಮಾ? ಇದು ನನ್ನ ರೂಮೇ. ನನ್ನ ಮಂಚದ ಕಲರು ಈ ಕಲರೇ ಇದ್ದಿದ್ದು. ಮಲ್ಕೊಳ್ಳೋಣಪ್ಪ, ತುಂಬ ಸುಸ್ತಾಗ್ಬಿಟ್ಟಿದೆ. ಅಯ್ಯಯ್ಯೋ, ಬಿತ್ತೋದ್ನಲ್ಲ. ಅಯ್ಯೋ, ಕಬಡ್ಡಿ ಆಗ್ತಾಯಿಲ್ಲ, ಕಾಲು ಉಣುಕ್ಬಿಟ್ಟಿದೆ. ಅಪ್ಪ, ಅಯ್ಯೋ. ಅಯ್ಯೋ ಶಿಲ್ಪ, ಯಾಕಮ್ಮ ಇಲ್ಲಿ ಮಲಗಿದ್ಯಾ? ಎದುಳು ಎದುಳು ಎದುಳು. ಓ ಅಣ್ಣ, ಅಣ್ಣ ಕಾಲು ಉಣುಕ್ಬಿಟ್ಟಿದೆ ಅಣ್ಣ, ಎತ್ತೋ ನನ್ನನ್ನು. ಶಿಲ್ಪ, ಯಾಕಮ್ಮ ಹಿಂಗೆಲ್ಲ ಮಾಡ್ಕೊಳಕ್ ಹೋದೆ? ಬಾ, ನೀನು ರೆಸ್ಟ್ ಮಾಡು ಬಾ. ಶಿಲ್ಪ, ಯಾಕಮ್ಮ ಹಿಂಗೆಲ್ಲ ಮಾಡ್ಕೊಳಕ್ ಹೋದೆ? ನಾನು ಅವತ್ತೇ ಹೇಳಿಲ್ವಾ ನಿನಗೆ? ನಾನು ಇದ್ದೀನಿ, ನೀನು ಚೆನ್ನಾಗಿ ಓದು, ಲೈಫಲ್ಲಿ ಸೆಟ್ಲಾಗು, ಆಮೇಲೆ ಇವೆಲ್ಲ ಇದ್ದಿದ್ದೆ ಅಂತ. ಏನಕ್ಕೆ ಹಿಂಗೆಲ್ಲ ಮಾಡ್ಕೋತೀಯಾ? ಅಮ್ಮಂಗೆ ಡೌಟ್ ಬಂದರೆ ಗೊತ್ತಲ್ಲ ನಿನಗೆ. ಓ ಸಾರಿ ಅಣ್ಣ, ನಾನು ಶರತ್ತು ಜಗಳ ಮಾಡ್ಕೊಂಡ್ಬಿಟ್ಟಿದ್ವಿ. ಅದಕ್ಕೆ ನಾವು ಪಾರ್ಟಿ ಮಾಡೋಕ್ಕೆ ಹೋಗಿದ್ವಿ ಅಣ್ಣ. ಅದಕ್ಕೆ ಸ್ವಲ್ಪ ಜಾಸ್ತಿ ಆಗೋಯ್ತು ಅಣ್ಣ. ಬೇಜಾರು ಮಾಡ್ಕೋಬೇಡ ಅಣ್ಣ, ಅಮ್ಮಂಗೆ ಹೇಳ್ಬೇಡ ಕಣೋ. ನೋಡು ಶಿಲ್ಪ, ನಿನಗಿದೇ ಲಾಸ್ಟ್ ವಾರ್ನಿಂಗು. ಇವೆಲ್ಲ ಬಿಟ್ಬಿಡು ನೀನು. ಸುತ್ತಾಡೋದು ಅವನ ಜೊತೆಗೆ ಇವೆಲ್ಲ ಮಾಡಿದ್ರೆ ಸರಿ ಇರಲ್ಲ ನೋಡು. ನಾನು ಅವತ್ತೇ ಹೇಳಿದ್ದೀನಿ ನಿನಗೆ, ಅವನ ಜೊತೆ ಮಾತಾಡೋದಾಗಲಿ ಓಡಾಡೋದಾಗಲಿ ಏನು ಮಾಡೋಕ್ಕೋಗ್ಬೇಡ. ಫಸ್ಟು ಓದು, ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ, ಒಂದೊಳ್ಳೆ ಕೆಲಸಕ್ಕೆ ಅಂತ ಸೇರ್ಕೋ. ಆಮೇಲೆ ಅಮ್ಮಂಗೆ ಹೇಳಿ ನಾನೇ ಒಪ್ಪಿಸ್ತೀನಿ, ಗೊತ್ತಾಯ್ತಾ? ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದೀನಿ ನೋಡು. ನಾಳೆಯಿಂದ ನೀನು ಓದಾಯಿತು ನೀನಾಯಿತು ಎರಡೇ ಇರಬೇಕು. ಫೋನೆಲ್ಲ ಇಸ್ಕೊಂಡು ಮಡಿಕೊತೀನಿ ಅಷ್ಟೇ ನೀನು ಇನ್ನೊಂದ್ಸತಿ ಹೀಗೆಲ್ಲ ಮಾಡ್ಕೊಂಡು ಬಂದರೆ. ನೋಡು, ನೀನು ಹಿಂಗೆ ಮಾಡ್ಕೊಂಡು ಬಂದಿದ್ದಕ್ಕೆ ನಿಮ್ಮ ಅದಕ್ಕೆ ಬೈಸ್ಕೊಳಂಗಾಯ್ತು ನನ್ನ ಕೈಲಿ. ಅತ್ತಿಗೆನಾ? ಅತ್ತಿಗೆಗೆ ಯಾಕಣ್ಣ ಬೈದೆ? ಛೇ, ಅದೇನಿಲ್ಲ ಬಿಡು. ನಾನೇನ್ಕೋ ಬೈದೆ ಅವಳಿಗೆ. ಸರಿ, ಇವಾಗ ನೀನು ರೆಸ್ಟ್ ಮಾಡು. ನಾನು ಹೋಗ್ತೀನಿ, ಮಲ್ಕೋತೀನಿ. ತುಂಬ ಸುಸ್ತಾಗ್ಬಿಟ್ಟಿದೆ. ಆಫೀಸ್ ಟೆನ್ಷನು. ನಾನು ಯಾರಿಗೂ ಹೇಳಂಗಿಲ್ಲ ಬಿಡಂಗಿಲ್ಲ, ಅಷ್ಟು ಕೆಲಸ ಇರುತ್ತೆ. ಮನೆಗೆ ಬಂದರೆ ನಿಮ್ಮದೆಲ್ಲ ಗೋಳು. ಸರಿ, ಮಲ್ಕೋ, ನಾನೇನು ಹೊರಡ್ತೀನಿ. ಛೇ, ಮನೆಗೆ ಬಂದರೂ ನೆಮ್ಮದಿ ಇಲ್ಲ ನನಗೆ. ಇದೇನಿದು? ಏನೇನೋ ಮಾತಾಡ್ತಾನಲ್ಲ. ಕುಡ್ದಿರೋದು ನಾನಾ ಇವನಾ? ಹಾಯ್
ಫ್ರೆಂಡ್ಸ್, ನಾವು ಮಾಡ್ತಿರೋಂಥ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೋಸ್ಕರ ಹಳೆ ವೀಡಿಯೋಸ್ನ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಹೊಸದಾಗಿ ನೋಡೋರು ತುಂಬ ಜನ ಇದ್ದೀರಾ, ಅವರು ಹಳೆ ವೀಡಿಯೋಸ್ನೆಲ್ಲ ನೋಡ್ತಿಲ್ಲ. ಯಾಕಂದರೆ ನಮ್ಮ ಎಪಿಸೋಡ್ಸ್ ತುಂಬ ಆಗಿದೆ, ಹಾಗಾಗಿ ಅವ್ರಿಗೆ ಹಳೆ ವೀಡಿಯೋಸ್ ಏನಾದರೂ ನೋಡಿಲ್ಲ ಅಂತ ಅಂದರೆ ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂದರೆ 2 ವೀಡಿಯೋ 3 ವೀಡಿಯೋನ ಸೇರಿಸಿ 1 ವೀಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತಿಗೆ ನಮ್ಮ ಸಾಫ್ಟ್ವೇರ್ ಪ್ರಾಬ್ಲಮ್ ಕ್ಲಿಯರ್ ಆದರೆ ನಾಳೆಯಿಂದಲೇ ನಾನು ಹೊಸ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಲಕ್ಷ್ಮಿ, ಇಲ್ಲಿ ಬಂದು ಕೂತಿದ್ಯಾ? ನಾನು ರೂಮಲ್ಲೆಲ್ಲ ಹುಡ್ಕಾಡ್ದೆ ಗೊತ್ತಾ, ಏನಕ್ಕೆ ಇಲ್ಲಿ ಬಂದು ಕೂತಿದ್ಯಾ? ಲಕ್ಷ್ಮಿ ಅಂತ ಲಕ್ಷ್ಮಿ ಬಯ್ಯವರೆಗೂ ಬೈದ್ಬಿಟ್ಟು ಇವಾಗ ಬಂದಿದ್ದಾರೆ ಮಾತಾಡ್ಸ್ಕೊಂಡು. ಓಹೋ, ಏನೋ ನೋಡ್ತಿದ್ದಾರೆ ಮೇಡಮ್ ಅವರು. ಏನೇ ದೆವ್ವದ ಫಿಲಮ್ ಎಲ್ಲ ನೋಡ್ತೀನಿ ನೀನು? ರಾತ್ರಿ ಹೊತ್ತು ಬಂದ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಏನು ಮಾಡ್ತೀಯಾ? ಇಟ್ಕೊಂಡ್ಬಿಡುತ್ತೆ. ನೈಸ್ ಮಾಡೋದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದಾರೆ, ನನಗೇನು ಗೊತ್ತಾಗೋದಿಲ್ವ ಅಷ್ಟೂ. ಏನಿದು, ಏನು ಮಾತಾಡ್ಸಿದ್ರು ರಿಯಾಕ್ಷನ್ನೇ ಕೊಡ್ತಿಲ್ವಲ್ಲ ಇವಳು? ಲಕ್ಷ್ಮಿ, ಚಿನ್ನ ಮಾತಾಡ್ಸಲ್ವಾ? ಸಾರಿ ಕಣೆ, ನಾನು ಬೈದಿದ್ದಕ್ಕೆ ಯಾವುದೋ ಟೆನ್ಷನಲ್ಲಿದ್ದೆ, ಆಫೀಸಿನ ಟೆನ್ಷನಲ್ಲಿ. ಇವಳು ಬೇರೆ ಹೀಗೆ ಮಾಡಿಬಿಟ್ಲಲ್ಲ ಶಿಲ್ಪ, ಅದಕ್ಕೂ ತಲೆ ಕೆಟ್ಟೋಗ್ಬಿಡ್ತು, ನಿನ್ನ ಮೇಲೆ ರೇಗಾಡ್ಬಿಟ್ಟೆ. ಸಾರಿ. ಮಾತಾಡಲ್ವಾ ನೀನು? ಇರು, ಮಾಡ್ತೀನಿ ನಿನಗೆ. ಸರಿ ಲಕ್ಷ್ಮಿ, ಇವಾಗ ಬರ್ತೀಯೋ ಇಲ್ವಾ ರೂಮಿಗೆ? ನಾನು ಬರಲ್ಲ ಅಂದರೆ ಬರಲ್ಲ, ನಾನು ಇಲ್ಲೇ ಸೋಫಾ ಮೇಲೆ ಮಲ್ಕೋತೀನಿ, ನೀವು ಹೋಗಿ ಮಲ್ಕೋಬೋದು. ನೋಡು, ಕೊನೆ ಸರಿ ಕರೀತಾ ಇದ್ದೀನಿ, ಆಮೇಲೆ ನೀನು ಬರ್ತೀನಿ ಅಂದರೆ ನಾನು ಸೇರಿಸ್ಕೊಡಲ್ಲ ರೂಮಿಗೆ. ಇವ್ರಿಗೂ ಅದೇ ಬೇಕಾಗಿರೋದು, ಒಬ್ಬರೇ ಮಲ್ಕೋಬೇಕು ರೂಮಲ್ಲಿ ಅಂತ ಆಸೆ. ಹೋಗಿ ಮಲ್ಕೊಳ್ಳಿ ಬಿಡು, ನನಗೇನು ಬರೋಕ್ಕೆ ಆಸೆ ಇಲ್ಲ, ನೀವು ಹೋಗಿ ಮಲ್ಕೋಬೋದು. ಸರಿನಮ್ಮ, ಆಯಿತು. ನನಗಂತೂ ತುಂಬ ನಿದ್ದೆ ಬರ್ತಿದೆ, ಆಫೀಸಲ್ಲಿ ಕೆಲಸ ಮಾಡಿ ತುಂಬ ಟಯರ್ಡ್ ಆಗಿಬಿಟ್ಟಿದೆ ನನಗೆ. ನಾನು ಹೋಗಿ ಮಲ್ಕೋತೀನಿ. ನೀನು ಬರಲ್ಲ ಅಂತ ಗೊತ್ತು. ಆಯಿತು, ನಿನ್ನಿಷ್ಟ. ಇಲ್ಲೇ ಮಲ್ಕೊಳ್ಳೋಂಗಿದ್ರೆ ಮಲ್ಕೋ. ಸರಿ, ಬರ್ತೀನಿ. ಬರಲಿ ಅಂತ ಏನು ಮಸ್ಕ ಹೊಡಿತಾರೋ, ನಾನು ಕರೆಕ್ಟ್ ಬಿಡ್ತೀನಾ? ಸುಮ್ಮನೆ ಬೈಸ್ಕೊಂಡು ನಾನು ಹೋದರೆ ಮತ್ತೆ ಇನ್ನೂ ಸರಿ ಬೈತಾರೆ ನನಗೆ. ನಾನು ಹೋಗಬಾರ್ದು ಈ ಸರಿ. ಅದೇನೇ ಆಗಲಿ, ಇಲ್ಲೇ ಮಲ್ಕೋತೀನಿ. ಹೆದರ್ಕೊಂಡು ರೂಮಿಗೆ ಬಂದ್ಬಿಡ್ತಾಳೆ, ಇವಳಲ್ಲಿ ಮಲ್ಕೋತಾಳೆ ಇಲ್ಲಿ ಅಂತ ಅನ್ಕೊಂಡಿರ್ಬೇಕೇನೋ ಪಾಪ. ಆದರೆ ನಾನು ಹೆದರ್ಕೊಳ್ಳಲ್ಲ ಲಕ್ಷ್ಮಿ, ಧೈರ್ಯವಾಗಿರು. ದೆವ್ವದ ಫಿಲಮ್ ಬೇರೆ ನೋಡಿದ್ಯಾ? ಹೆದರ್ಕೊಂಡೇಂದ್ರೆ ರೂಮ್ ಗಿಮ್ ಹೋದ್ಯಾ? ಆಮೇಲೆ ದೆವ್ವದ ಫಿಲಮ್ ಅಂತೂ ತುಂಬ ಥ್ರಿಲ್ಲಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ನೋಡೋಣ ಮುಂದೆ ಏನಾಗುತ್ತೆ. ಇನ್ನು ಇವಾಗ ತಾನೇ ಸ್ಟಾರ್ಟ್ ಆಗಿದೆ ಫಿಲಮ್ಮು. ಅಯ್ಯಯ್ಯೋ, ಫಿಲಮಲ್ಲಿ ಡೋರ್ ಹಾಕೊಂಡಿದ್ದ ಸೌಂಡು ಇಲ್ಲೇ ನಮ್ಮನೇಲೆ ಡೋರ್ ಹಾಕೊಂಡಂಗೆ ಕೇಳಿಸ್ತಾ ಇದೆಯಲ್ಲ ನನಗೆ. ಲಕ್ಷ್ಮಿ, ಧೈರ್ಯವಾಗಿರು. ಅದೇನೇ ಆಗಲಿ, ದೆವ್ವ ಬಂದು ಪಕ್ಕದಲ್ಲಿ ಕುತ್ಕೊಂಡ್ರು ನೀನು ಹೆದರ್ಕೊಂಡು ರೂಮಿಗೆ ಮಾತ್ರ ಹೋಗಬಾರ್ದು. ಹಬ್ಬಬ್ಬ, ಎಂಥ ಮೂವಿ ಮಾಡಿದ್ದಾನೆ ಡೈರೆಕ್ಟರು. ತುಂಬ ಥ್ರಿಲ್ಲಿಂಗ್ ಆಗಿದೆ, ಎಷ್ಟು ಭಯ ಆಗ್ತಾ ಇದೆ ಅಂದರೂ ಧೈರ್ಯವಾಗಿ ಕೂತಿದ್ದೀನಲ್ಲ. ಲಕ್ಷ್ಮಿ, ನೀನು ತುಂಬ ಗ್ರೇಟ್. ಅಯ್ಯಯ್ಯೋ, ಏನಿದು ಮನೆ ಒಳಗಡೆ ಇಷ್ಟೊಂದು ಗಾಳಿ ಬರ್ತಾ ಇದೆಯಲ್ಲ. ಒಂದು ಸ್ವಲ್ಪನೇ ಏನು ಅನ್ಸಲ್ಲ ಇವರಿಗೆ. ಅವಾಗಲೇ ಹೇಳಿದ್ದೀನಿ ಬರೋದಿಲ್ಲ ನಾನು, ನೀವು ಹೋಗಿ ಮಲ್ಕೊಳ್ಳಿ ಅಂತ. ಮತ್ತೆ ಬಂದು ಕೂತಿದ್ದಾರಲ್ಲ ಪಕ್ಕದಲ್ಲಿ, ಏನು ಹೇಳಿ? ತಗೋ ಲಕ್ಷ್ಮಿ, ನೀರು ಕುಡಿ. ನೈಸ್ ಮಾಡಕ್ಕೆ ಬಂದಿರೋದು ನೋಡು. ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾತಾಡ್ಬಿಟ್ರೆ ನಾನೇನು ಹೆದರ್ಕೊಂಡ್ಬಿಡ್ತೀನಾ? ಬಂದು ರೂಮಲ್ಲಿ ಮಲ್ಕೊಳ್ಳಿ ಅಂತ ಪ್ಲ್ಯಾನ್ ಇವೆಲ್ಲ. ಯಾಕೋ ಬಾಯೆಲ್ಲ ಒಣಗ್ದಂಗೆ ಆಗ್ತಿದೆ. ಹೆಂಗಿದ್ರು ನೀರು ತಂದಿದ್ದಾರಲ್ಲ, ನೀರಾದರೂ ಕುಡಿಯೋಣ, ಮಾತಾಡ್ಸೋದಂತೂ ಬೇಡ. ಇವ್ರನ್ನ ನೋಡೋದು ಬೇಡ, ಮಾತಾಡ್ಸೋದು ಬೇಡ, ನೀರು ಮಾತ್ರ ಇಸ್ಕೊಂಡು ಕುಡಿದು ಬಿಡ್ತೀನಿ ನಾನು. ಗುಳು 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 ಗುಳು. ಹಬ್ಬ, ತುಂಬ ಬಾಯಾರಿಕೆ ಆಗ್ಬಿಟ್ಟಿತ್ತು. ಇವಾಗ ಸಮಾಧಾನ ಆಯಿತು ನನಗೆ. ಲಕ್ಷ್ಮಿ, ನೀರು ಕುಡಿ. ಯಾಕಿನ್ನೂ ಕುಡ್ದೇ ಇಲ್ಲ? ಅಯ್ಯಯ್ಯೋ, ನಾನು ನೀರು ಕುಡಿದ್ನಲ್ಲ, ನನ್ನ ಬಾಯಾರಿಕೆ ಎಲ್ಲ ಹೋಗಿದೆ. ಮತ್ತೆ ಹೇಗೆ ನೀರು ಬಂತು? ಗ್ಲಾಸು ನನ್ನ ಕೈಲೇ ಇದೆಯಲ್ಲ, ಮತ್ತೆ ಇವ್ರ ಹತ್ರ ನಾನು ಇಸ್ಕೊಳ್ಳಿಲ್ಲ. ಮತ್ತೆ ಹೇಗೆ ಬಂತಿದ್ದು? ನಾನು ಬೇರೆ ಇವರು ನೋಡಬಾರ್ದು, ಮಾತಾಡಿಸ್ಬಾರ್ದು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಮತ್ತೆ ತಿರುಗಿ ನೋಡಿದ್ರೆ ಸರಿ ಹೋಗೋದಿಲ್ಲ. ಏನೋ ಮರ್ತಿದ್ದೀನಿ ಅನ್ಸುತ್ತೆ. ನೀರು ಕುಡ್ದಿಲ್ವೇನೋ ನಾನು. ಕುಡಿಯೋಣ. ಗುಳು 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 ಗುಳು. ಓ ಅಪ್ಪ, ಇವಾಗ ಹೊಟ್ಟೆ ತುಂಬ್ದಂಗೆ ಆಗ್ತಾ ಇದೆಯಪ್ಪ. 2 ಸತಿ ನೀರು ಕುಡ್ದಂಗೆ ಅನಿಸ್ತಾ ಇದೆ ನನಗೆ. ಏನೋ ನನಗಂತೂ ತಲೆ ಕೆಟ್ಟೋಗಿದೆ. ಲಕ್ಷ್ಮಿ, ನೀನ್ ನೀರೇ ಕುಡ್ದಿಲ್ಲ, ನೀರು ಕುಡಿ. ಇದೇನಿದು? ನಾನು ನೀರು ಕುಡಿದ್ನಲ್ಲ, ಮತ್ತೆ ಹೇಗೆ ಬಂತು? ಅಯ್ಯಯ್ಯೋ, ಯಾಕೋ ನನಗೆ ಭಯ ಆಗ್ತಾ ಇದೆಯಲ್ಲ. ನಮ್ಮ
ಯಜಮಾನ್ರನ್ನ ನನ್ನ ಪಕ್ಕದಲ್ಲಿರೋದು ಗೊತ್ತಾಗ್ತಾ ಇಲ್ವಲ್ಲ ನನಗೆ. ಅಯ್ಯಯ್ಯೋ, ನೀರಿದ್ದಕ್ಕಿದ್ದಂಗೆ ಖಾಲಿ ಆಗ್ತು, ಇದ್ದಕ್ಕಿದ್ದಂಗೆ ತುಂಬ್ಕೋತಾ ಇದೆ. ಏನಾಗ್ತಾ ಇದೆ ನನಗೆ? ಅಯ್ಯೋ, ಕಾಲೆಲ್ಲ ಅದ್ರತಾ ಇದಾವಲ್ಲಪ್ಪ, ಮುಖ ಎಲ್ಲ ಬೆವರ್ತಾ ಇದೆಯಲ್ಲ. ಏನು ಮಾಡಲಿ ನಾನು? ದೇವರೇ ಆಂಜನೇಯ ಕಾಪಾಡಪ್ಪ. ನನಗೆ ಏನು ಅಂತಾನೆ ಗೊತ್ತಾಗ್ತಿಲ್ಲ. ಇದೇನು ಮ್ಯಾಜಿಕ್ಕಾ, ಈ ಭೂತದ ಮಹಿಮೆನ ಗೊತ್ತಾಗ್ತಿಲ್ವಲ್ಲ ನನಗೆ. ಪಕ್ಕದಲ್ಲಿ ತಿರುಗಿ ನೋಡೋಕ್ಕೂ ಭಯ ಆಗ್ತಾ ಇದೆ. ನಾನು ಎಂಥ ತಪ್ಪು ಮಾಡಿದೆ, ಎಂಥ ದೊಡ್ಡ ಕೆಲಸ ಮಾಡ್ದೆ ಲಕ್ಷ್ಮಿ ನೀನು. ಸುಮ್ಮನೆ ಕರೆದಿದ್ದ ತಕ್ಷಣ ಹೋಗೋದ್ಬಿಟ್ಟು ರೂಮಿಗೆ ಒಬ್ಬಳೆ ಮಧ್ಯರಾತ್ರಿಲಿ ಈ ದೆವ್ವದ ಫಿಲಮ್ ನೋಡ್ಕೊಂಡು ಕೂತ್ಕೊಳ್ಳೋದು ಬೇಕಿತ್ತ ನಿನಗೆ? ಈ ನಿಜವಾದ ದೆವ್ವನೇ ಬಂದಿದ್ಯೋ ಏನೋ ಪಕ್ಕದಲ್ಲಿ ಗೊತ್ತಾಗ್ತಿಲ್ವಲ್ಲ. ತಿರುಗಿ ನೋಡೋಕ್ಕೂ ಮೀಟ್ರ್ ಇಲ್ಲ ನನಗೆ. ಈ ಕಿರ್ಚ್ಕೊಳ್ಳೋಣ ಅಂದರೆ ವಾಯ್ಸೇ ಬರ್ತಾ ಇಲ್ಲ ನನಗೆ. ಒಳಗೊಳಗೆ ಮಾತನ್ನ ನುಂಗ್ಕೋತಾ ಇದ್ದೀನಿ ನಾನು. ದೇವರೇ ಕಾಪಾಡಪ್ಪ, ಒಂದು ದಾರಿ ತೋರಿಸು ನನಗೆ. ಗ್ಲಾಸ್ ಇಟ್ಕೊಳ್ಳೋಕ್ಕೂ ನನಗೆ ಭಯ ಆಗ್ತಾ ಇದೆ. ಬಿಸಾಕ್ಬಿಡ್ಲಾ? ಹಾಂ, ಬಿಸಾಕ್ಬಿಡ್ತೀನಿ ಗ್ಲಾಸು. ದೆವ್ವ ಕೊಟ್ಟಿರೋ ಗ್ಲಾಸ್ ಇದು. ನನಗೆ ಬೇಡಪ್ಪ, ನನಗೆ ಬಿಡಪ್ಪ. ಈ ನೀರು ಕುಡ್ದಿರೋ ನನಗೆ ಏನಾಗುತ್ತೋ ಏನೋ ನನಗೆ ಗೊತ್ತಾಗ್ತಿಲ್ವಲ್ಲ. ಬೇಡ ಬೇಡ, ಈ ಗ್ಲಾಸ್ ಬೇಡ. ಫಸ್ಟ್ ಬಿಸಾಕ್ಬೇಕು. ಬಿಸಾಕ್ಬಿಟ್ಟು ಹೋಗಿ ರೂಮ್ಗೆ ಸೇರ್ಕೊಂಡ್ಬಿಡ್ತೀನಿ ನಾನು. ಅಪ್ಪ, ಸದ್ಯ ಗ್ಲಾಸ್ ಅಂತೂ ಬಿಸಾಕಿದ್ದಾಯ್ತು. ಈಗ ಫಸ್ಟ್ ಈ ದೇವದ ಕೈಯಿಂದ ತಪ್ಪಿಸ್ಕೋಬೇಕು ನಾನು. ಎದ್ದು ಹೋಗ್ಬಿಡೋಣ. ನಿಲ್ಲು ಲಕ್ಷ್ಮಿ, ಎಲ್ಲೋಗ್ತಾ ಇದ್ಯಾ? ಅಯ್ಯಯ್ಯೋ ಭೂತ, ಬಿಟ್ಬಿಡು, ನನ್ನನ್ನ ಬಿಟ್ಬಿಡು. ನಾನು ನನ್ನ ಗಂಡನ ಹತ್ರ ಹೋಗ್ತಾ ಇದ್ದೀನಿ, ಬಿಟ್ಬಿಡು. ನಾನೇ ನಿನಗೆ ದ್ರೋಹ ಮಾಡಿದ್ದೀನಿ, ನನ್ನನ್ನೇ ಕಿಟ್ಕೊಂಡಿದ್ಯಾ ನೀನು. ಬಿಟ್ಬಿಡು, ಬಿಟ್ಬಿಡು. ಹಾ, ಬಿಟ್ಬಿಡ್ತೀನಿ. ನಾನ್ ಕೊಟ್ಟಿರೋ ನೀರ್ನ ನನಗೆ ವಾಪಸ್ ಕೊಟ್ಬಿಡು, ನಾನು ನಿನ್ನ ಬಿಟ್ಬಿಡ್ತೀನಿ. ಕೊಡ್ತೀಯಾ? ಏನು ನೀರಾ? ಕುಡ್ದಿರೋ ನೀರ್ನ ನಾನು ಹೇಗೆ ಕೊಡ್ಲಿ? ಅದು ಹೇಗೆ ಸಾಧ್ಯ? ಬಿಟ್ಬಿಡು, ನನ್ನನ್ನ ಬಿಟ್ಬಿಡು. ಲಕ್ಷ್ಮಿ, ಕರೆದ್ರೆ ಬರಲ್ಲ ಅಂತ ಹೇಳ್ತೀಯಾ? ಈಗ ನೋಡು, ನೀನೇ ಹುಡ್ಕೊಂಬರಂಗೆ ಮಾಡಿದ್ದೀನಿ ನಾನು. ನೋಡಿದ್ರೆ ಫ್ರೆಂಡ್ಸ್, ನನ್ನ ಪ್ಲ್ಯಾನ್ ಹೇಗಿದೆ? ನನಗೆ ಲಕ್ಷ್ಮಿ ಅಂದರೆ ತುಂಬ ಇಷ್ಟನೇ. ಅವಳು ನೈಸ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆದರೆ ಅವಳು ಕರೆಗ್ಲಿಲ್ವಲ್ಲ. ಏನಾದರೂ ಮಾಡಿ ಸಮಾಧಾನ ಮಾಡಬೇಕಲ್ಲ, ಅದಕ್ಕೆ ಈ ಥರ ಪ್ಲ್ಯಾನ್ ಯೂಸ್ ಮಾಡಿದೆ ಫ್ರೆಂಡ್ಸ್. ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ನೀವು ಲಕ್ಷ್ಮಿಗೆ ಹಿಂಗೆಲ್ಲ ಗೋಳಿಕ್ಕೋತಾ ಇದ್ದೀನಿ ಅಂತ. ಬನ್ನಿ ಇವಾಗ ಏನು ಮಾಡ್ತಾಳೆ ಲಕ್ಷ್ಮಿ ಅಂತ ನೋಡೋಣ. ಅಪ್ಪ, ಅಲ್ಲಿಂದ ಓಡ್ ಬಂದು ಸುಸ್ತಾಗೋಯ್ತು ನನಗೆ. ಅಯ್ಯೋ ಅಯ್ಯಯ್ಯೋ, ಇವ್ರು ಬೇರೆ ಡೋರ್ ಲಾಕ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಹೇಗಪ್ಪ ಒಳಗಡೆ ಹೋಗೋದು? ಡೋರ್ ಲಾಕ್ ಮಾಡಿಲ್ಲ ಅಂತ ಅಂದರೆ ಇವ್ರಿಗೆ ಗೊತ್ತಿಲ್ದಂಗೆ ಹೋಗಿ ಒಳಗಡೆ ಸೇರ್ಕೊಂಡ್ಬಿಡ್ಬೋದಿತ್ತು. ಡೋರ್ ಬೇರೆ ಲಾಕ್ ಮಾಡಿದ್ದಾರೆ. ಈ ದೆವ್ವ ಬೇರೆ ಹಾಲಲ್ಲಿದೆ. ಏನು ಮಾಡಲಿ ನಾನು? ಹಾಂ, ಇವಾಗ ನಾನು ಸೋಲಲ್ಲ ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ನನ್ನ ಕತೆ ಅಷ್ಟೇ. ಏನಾದರೂ ಆಗಲಿ, ನನ್ನ ಗಂಡ ತಾನೇ, ಏನಾದರೂ ಅಂದ್ಕೊಳ್ಳಿ. ಫಸ್ಟು ಡೋರ್ನ ಲಾಕ್ ಮಾಡೋಣ. ರೀ ರೀ, ಡೋರ್ ತೆಗೀರಿ, ನಾನು ಲಕ್ಷ್ಮಿ ರೀ. ಅಯ್ಯೋ, ಇವ್ರು ತೆಗಿತಾನೆ ಇಲ್ವಲ್ಲ. ಅಷ್ಟೊಂದು ನಿದ್ದೆ ಮಾಡ್ತಾ ಇದ್ದಾರಾ? ನನಗಂತೂ ತುಂಬ ಭಯ ಆಗ್ತಾ ಇದೆ. ಇಲ್ಲ, ಏನಾದರೂ ಮಾಡಿ ಇವ್ರನ್ನ ಎದ್ದೋಳಿಸ್ಲೇಬೇಕು. ಇಲ್ಲ, ನಾನು ಕರೆದ್ರೆ ಅಷ್ಟು ಕೇಳ್ಕೊಂಡೆ ನಿನ್ನ ಬರಲಿಲ್ಲ ಅಲ್ವಾ? ಮಾಡ್ತೀನಿ ಇರು. ಇಷ್ಟಕ್ಕೆ ಬಿಡಲ್ಲ ಲಕ್ಷ್ಮಿ, ನಿನ್ನ ಚೆನ್ನಾಗಿ ಆಟ ಆಡಿಸ್ಬಿಡ್ತೀನಿ. ಇನ್ನೊಂದು ಸರಿ ನಾನು ಬರಲ್ಲ ಅಂತ ನೀನು ಹೇಳಬಾರ್ದು. ರೀ, ನಿಮ್ಮ ತಮ್ಮಯ್ಯ, ಡೋರ್ ಓಪನ್ ಮಾಡಿ, ನಂಗೆ ತುಂಬ ಭಯ ಆಗ್ತಾ ಇದೆ ರೀ ರೀ. ಲಕ್ಷ್ಮಿ, ಎಲ್ಲಿದ್ಯಾ ಲಕ್ಷ್ಮಿ? ನೀರೇ ಕುಡ್ದಿಲ್ವಲ್ಲ ಲಕ್ಷ್ಮಿ ನೀನು? ತಗೋ ಲಕ್ಷ್ಮಿ, ನೀರು ಕುಡಿ. ಎಲ್ಲಿದ್ಯಾ? ಅಯ್ಯಯ್ಯೋ, ಮುಗೀತು ನನ್ನ ಕತೆ. ಇವ್ರು ಬೇರೆ ಡೋರ್ ಓಪನ್ ಮಾಡ್ತಿಲ್ಲ. ದೆವ್ವ ಬೇರೆ ನನ್ನಿಂದಲೇ ಫಾಲೋ ಮಾಡ್ಕೊಂಡ್ಬರ್ತಿದೆ ಅಂತ ಅನಿಸ್ತಾ ಇದೆ. ಏನು ಮಾಡಲಿ? ರೀ ರೀ, ತೆಗಿರಿ ತೆಗಿರಿ ಡೋರು ರೀ. ದಯವಿಟ್ಟು ತೆಗಿರಿ, ನನಗೆ ಅಳು ಬರ್ತಾ ಇದೆ. ನಿಜವಾಗ್ಲೂ ತುಂಬ ಭಯ ಆಗ್ತಾ ಇದೆ. ಇನ್ನೊಂದು ಸರಿ ಯಾವತ್ತು ಈ ಥರ ಮಾಡೋದಿಲ್ಲ, ಬರಲ್ಲ ಅಂತ ಹೇಳೋದಿಲ್ಲ. ನೀವು ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ತೀನಿ ರೀ. ತೆಗಿರಿ, ಡೋರ್ ತೆಗಿರಿ ಪ್ಲೀಸ್. ನಿಮ್ಮ ಕೈ ಮುಗಿತೀನಿ, ತೆಗಿರಿ ಡೋರು. ಡೋರ್ ತೆಗಿರಿ, ನಂಗೆ ತುಂಬ ಭಯ ಆಗ್ತಾ ಇದೆ. ಅಯ್ಯೋ, ಲಕ್ಷ್ಮಿ ಅಳ್ತಾ ಇದ್ದಾಳಾ? ಅಯ್ಯೋ, ಏನಿದು? ನಾನೇನೋ ಒಂದು ಸ್ವಲ್ಪ ಎದುರಿಸೋಣ ಅಂತ ಹೋದರೆ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಲಲ್ಲ. ಆಮೇಲೆ ಅಮ್ಮ ಏನಾದ್ರು ಎದ್ದು ಬಂದರೆ ಈ ಥರ ಎಲ್ಲ ಮಾಡ್ತಿರೋದು ನೋಡಿದ್ರೆ ನನಗೆ ಬೈತಾರೆ. ಫಸ್ಟ್ ಹೋಗಿ ಡೋರ್ ತೆಗಿಯೋಣ, ಸಾಕು ನಾಟಕ ಮಾಡಿದ್ದು. ಈ ಡ್ರೆಸ್ಸಲ್ಲಿ ಹೋಗಿ ಡೋರ್ ತೆಗೆದ್ರೆ ಅವಳು ಕನ್ಫರ್ಮ್ ಆಗಿಬಿಡುತ್ತೆ ನಾನೇ ಅಂತ. ಫಸ್ಟು ಇದನ್ನೆಲ್ಲಾದರೂ ಎತ್ತಿಡಬೇಕು. ತೆಗಿರಿ ಡೋರು. ಅಯ್ಯೋ, ನಂಗೆ ತುಂಬ ಭಯ ಆಗ್ತಾ ಇದೆ ನನಗೆ. ಅಯ್ಯೋ ಪಾಪ ನನ್ನ ಲಕ್ಷ್ಮಿ. ಇರು ಲಕ್ಷ್ಮಿ, ತೆಗಿತೀನಿ ಇರು.
ಲಕ್ಷ್ಮಿ, ಏನಾಯ್ತು ಹೇಳು? ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಹೇಳು ಹೇಳು, ಏನಾಯ್ತು ಹೇಳು? ರೀ ರೀ ಇನ್ಮೇಲೆ ನಾನು ನಿಮ್ಮನ್ನು ಬಿಟ್ಟಿರಲ್ಲ ರೀ. ನಿಮ್ಮ ಜೊತೆಗೆ ಇರ್ತೀನಿ. ಅದೇನೇ ಆಗಲಿ, ಏನೇ ಜಗಳ ಆಗಲಿ, ನಾನಂತೂ ನಿಮ್ಮನ್ನು ಬಿಟ್ಟು ದೂರ ಇರಲ್ಲಪ್ಪ. ಇಲ್ಲ, ಆಗಲ್ಲ. ಲಡ್ಡು ಬಂದು ಬಾಯಿಗೆ ಬಿತ್ತು. ಯಾಕೆ ಲಕ್ಷ್ಮಿ, ಏನಾಯ್ತು? ನಾನು ಹೇಳ್ದೆ ತಾನೇ ನೆನ್ನೆನೆ ಬಾ ಅಂತ, ನೀನು ಬರಲಿಲ್ಲ. ಇವಾಗ ಏನಾಯ್ತು? ಏನಕ್ಕೆ ಇಷ್ಟೊಂದು ಎದ್ರುಕೊಂಡಿದ್ಯಾ? ರೀ 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 ಅದು ಅದು ನಾನು ಟಿವಿ ನೋಡ್ತಾ ಇದ್ನಾ. ಟಿವಿ ನೋಡ್ತಾ ನೋಡ್ತಾ ಹಾಗೆ ಯಾರೋ ಬಂತು ಪಕ್ಕದಲ್ಲಿ ಕುತ್ಕೊಂಡಂಗಾಯ್ತು. ನಾನು ನೀವೇನೋ ಅಂತ ಅನ್ಕೊಂಡೆ. ಆಮೇಲೆ ನನಗೆ ಗ್ಲಾಸ್ ನೀರು ಕೊಟ್ರು ರೀ. ನಾನು ಅದನ್ನ ನೀರು ಕೊಟ್ರೇನೋ ಅಂತ ಕುಡ್ದೆ. ಹಾ, ಏನೋ ನೀರು ಕುಡಿದ್ಯಾ? ಆಮೇಲೆ ಆಮೇಲೆ ಏನಾಯ್ತು ಗೊತ್ತಾ ರೀ? ನೀರು ಕುಡಿದ್ಮೇಲೆ ಮತ್ತೆ ನೀರು ತುಂಬ್ಕೊಂಡ್ಬಿಡ್ತು. ಮತ್ತೆ ಕುಡ್ದೆ ರೀ, ಮತ್ತೆ ತುಂಬ್ಕೊಂಡ್ಬಿಡ್ತು. ಅಯ್ಯೋ, ಇದೇನಪ್ಪ ಹೀಗಾಗ್ತಾ ಇದೆಯಲ್ಲ? ದೆವ್ವ ಬಂದಿದ್ಯಾ ಅಂತ ಅಲ್ಲಿಂದ ಎಸ್ಕೇಪ್ ಆಗ ಟ್ರೈ ಮಾಡಿದ್ರೆ ದೆವ್ವ ನನ್ನ ಹಿಡ್ಕೊಂಡೇ ಬಿಡ್ತು ರೀ. ಲಕ್ಷ್ಮಿ ನೀರು ಕುಡಿ, ಲಕ್ಷ್ಮಿ ನೀರು ಕುಡಿ, ಲಕ್ಷ್ಮಿ ನೀರು ಕುಡಿ ಅಂತ ಹೇಳ್ತಿತ್ತು ರೀ. ಆ ದೆವ್ವಕ್ಕೆ ನನಗೆ ಯಾಕೆ ನೀರು ಕುಡಿಸ್ಬೇಕು ಅಂತ ಅನ್ನಿಸ್ತೋ ಏನೋ. ಯಾಕೆ ಹೀಗಾಗ್ತಿದೆ ರೀ? ನನಗೇನು ಗೊತ್ತಾಗ್ತಿಲ್ಲ ರೀ. ಯಾಕೆ ಹಿಂಗಾಗ್ತಾ ಇದೆ? ಏನು ಗೊತ್ತಾ ಲಕ್ಷ್ಮಿ, ಪಕ್ಕದ ಬೀದಿಲಿ ಯಾವುದೋ ಒಂದು ಹೆಂಗಸು ಸತ್ತೋದ್ಲಂತೆ ಮೊನ್ನೆ ಸೂಸೈಡ್ ಮಾಡ್ಕೊಂಡು. ನಾನು ಅದಕ್ಕೆ ತಾನೇ ನಿನ್ನ ಕರೆದಿದ್ದು. ದೇವ್ದ ವಿಡಿಯೋ ನೋಡ್ತಿದ್ಯಾ, ಭಯ ಪಡ್ಕೊಂಡ್ರೆ ಏನು ಮಾಡ್ತೀಯಾ ಅಂತ. ನಿನಗೆ ನಾನು ಇಂಡೈರೆಕ್ಟಾಗಿ ಈ ಥರ ಹೇಳಿದೆ, ನೀನು ಅರ್ಥ ಮಾಡ್ಕೊಳ್ಳಿಲ್ಲ. ದೆವ್ವಾಗಿದ್ದಾಳಂತ ಅವಳು ಸೂಸೈಡಾ? ಅಯ್ಯಯ್ಯೋ, ನನಗೆ ಮುಂಚೆನೇ ಹೇಳ್ಬಾರ್ದಿತ್ತ ನೀವು. ಅಯ್ಯೋ, ಈ ಥರ ವಿಷಯ ಗೊತ್ತಾಗಿದ್ದಿದ್ರೆ ನಾನು ಇರ್ತಾನೆ ಇರ್ಲಿಲ್ವಲ್ಲ ಅಲ್ಲಿ. ಹೌದು ಲಕ್ಷ್ಮಿ, ಇನ್ಮೇಲೆ ಯಾವತ್ತೂ ಹಂಗೆ ಒಬ್ಳೊಬ್ಳೆ ಇರಬೇಡ ನೀನು. ಸರಿ ಇಲ್ಲ ಜಾಗ, ಆಯ್ತಾ? ಇನ್ಮೇಲೆ ನಾನು ಬಿಟ್ಟು ಎಲ್ಲೂ ಹೋಗ್ಬೇಡ. ಅದೇನೇ ಆಗಲಿ ರೂಮಲ್ಲೇ ಇದು. ಸರಿ ರೀ, ಆಯ್ತು. ನಾನಂತೂ ಇನ್ಮೇಲೆ ಹೊರಗಡೆ ಮಲ್ಕೊಳ್ಳಲ್ಲಪ್ಪ. ಒಬ್ಳೆ ಕುತ್ಕೊಳ್ಳೋದು ಇಲ್ಲ ನಾನು. ಯಾರಾದರೂ ಇದ್ರೆ ಮಾತ್ರ ಟಿವಿ ನೋಡ್ತೀನಿ. ನನಗೆ ದೆವ್ವಾದ್ರೆ ತುಂಬಾ ಭಯ ರೀ. ಸಾರಿ ರೀ, ನಾನು ಹಂಗೆ ಹೇಳಿದ್ದಕ್ಕೆ. ನಾನು ಕೋಪದಲ್ಲಿ ಹಾಗೆ ಹೇಳ್ಬಿಟ್ಟೆ ಅಷ್ಟೇನೆ, ಬೇರೆ ಏನಿಲ್ಲ. ನನಗೆ ಸುಮ್ಮನೆ ಬೈದ್ಬಿಟ್ರಲ್ಲ ನೀವು, ತುಂಬ ಬೇಜಾರಾಯಿತು ಗೊತ್ತಾ ನನಗೆ. ಅದಕ್ಕೆ ನಾನು ಆ ಕೋಪದಲ್ಲಿ ಹಾಗೆ ಹೇಳಿದೆ ಅಷ್ಟೇ. ನನಗೂ ನೀವಂದರೆ ತುಂಬ ಇಷ್ಟ ರೀ. ಇನ್ಮೇಲೆ ನೀವು ಏನು ಹೇಳಿದ್ರು, ಏನು ಬೈದ್ರು, ಒಂದೇಟು ಹೊಡೆದ್ರು ಕೂಡ ನಾನಂತೂ ನಿಮ್ಮನ್ನು ಬಿಟ್ಟು ದೂರ ಹೋಗಲ್ಲ ರೀ, ಹೋಗಲ್ಲ. ಹೋಗ್ಲಿ ಬಿಡು ಲಕ್ಷ್ಮಿ, ನಾನೇನೋ ಕೋಪದಲ್ಲಿ ಆ ರೀತಿ ಹೇಳ್ಬಿಟ್ಟೆ. ಮನೆ ಸೊಸೆ ನೀನು, ಇಷ್ಟೂ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಹೇಗೆ? ಎಷ್ಟು ಅಂತ ಟೆನ್ಷನ್ ತಡ್ಕೊಳ್ಳಿ ಹೇಳು. ನಾನು ಅದನ್ನು ಅರ್ಥ ಮಾಡ್ಕೋಬೇಕಲ್ವ ನೀನು. ನಾನೇನೋ ಒಂದು ಕೋಪದಲ್ಲಿ ಒಂದು ಮಾತು ಹೇಳ್ದೆ ಅಂತ ನೀನು ಆ ಥರ ಕೋಪ ಮಾಡ್ಕೊಂಡು ಅದು ಏನು ಸರಿ ಹೇಳು? ಇನ್ನೂ ನನಗೆ ಬೇಜಾರಾಗಿ ತಲೆ ಕೆಟ್ಟೋಗುತ್ತೆ ಅಷ್ಟೇ ಅವಾಗ. ಸರಿ ಆಯಿತು. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಯಾ? ಹಾಂ, ನಾನು ಪ್ಯಾಕ್ ಮಾಡಿದ್ದೀನಿ. ಎಲ್ಲಿಗೆ ಬಟ್ಟೆ ಪ್ಯಾಕ್ ಮಾಡ್ಕೊಂಡೆ ಹೇಳು? ಹೋಗಿಯಪ್ಪ, ಗೊತ್ತಿದ್ದು ಕೇಳ್ತಿರಲ್ಲ. ಹನಿಮೂನಿಗೆ ತಾನೇ. ಹಬ್ಬ, ನನ್ನ ಲಕ್ಷ್ಮಿ ಮುಖದಲ್ಲಿ ನಗು ಬಂದಲ್ಲ, ನನಗೆ ಅಷ್ಟೇ ಸಾಕು. ಸರಿ ಬಾ ಲಕ್ಷ್ಮಿ, ಟೈಮ್ ಆಯಿತು, ಮಲ್ಕೊಳ್ಳೋಣ. ಬೆಳಗ್ಗೆ ಎದ್ದು ರೆಡಿ ಆಗಬೇಕು, ತುಂಬ ಕೆಲಸ ಇದೆ ಅಲ್ವಾ? ನಡಿ ನಡಿ. ಹಾಂ ಯಜಮಾನ್ರೆ, ಏನು ಗೊತ್ತಾ, ನಾನು ಮುಂಚೆನೇ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾವು ರೆಡಿ ಆಗೋದಷ್ಟೇ ಕೆಲಸ, ಬೇರೆ ಏನೂ ಕೆಲಸ ಇಲ್ಲ. ಓಹೋ, ನನ್ನ ಹೆಂಡತಿ ಇಷ್ಟೊಂದು ಜಾಣೇನಾ? ಹೌದು ಪತಿದೇವ. ಲಕ್ಷ್ಮಿ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಒನ್ ಅಂಡ್ ಓನ್ಲಿ ಒಂದೇ ಪೀಸ್ ಇರೋದು, ಅದು ಈ ಲಕ್ಷ್ಮಿ ಮಾತ್ರನೇ. ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಮತ್ತು ಫ್ರೆಂಡ್ಸ್, ನಿಮಗೋಸ್ಕರ ನಾನು ಹಳೆ ವೀಡಿಯೋಸ್ನ ಮತ್ತೆ ಹಾಕ್ತಾ ಇದ್ದೀನಿ. ಯಾಕೆ ಅಂತಂದರೆ ತುಂಬ ಜನಕ್ಕೆ ಹಳೆ ವೀಡಿಯೋಸ್ ಸ್ಟೋರಿ ಗೊತ್ತಿಲ್ಲ. ಹಾಗಾಗಿ ಹಳೆ ವೀಡಿಯೋಸ್ನ ಹಾಕೋದ್ರಿಂದ ಈಗ ಹೊಸದಾಗಿ ನೋಡ್ತಿರೋರಿಗೆ ತುಂಬ ಹೆಲ್ಪ್ ಆಗ್ಬೋದು ಅಂತ ಹಾಕ್ತಾ ಇದ್ದೀನಿ. ನಮ್ಮ ಸಾಫ್ಟ್ವೇರ್ ಪ್ರಾಬ್ಲಮ್ಮು ಇವತ್ತಿಗೆ ಮುಗಿಯುತ್ತೆ ಅಂತ ಅನಿಸುತ್ತೆ. ಇವತ್ತಿಗೆ ಮುಗಿದ್ರೆ ನನ್ನ ಸ್ಟೋರಿನ ನಾನು ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ, ನಮ್ಮ 2 ಚಾನಲ್ಗೂ ಸಪೋರ್ಟ್ ಮಾಡಿ.